ಮಾಸ್ತಿಕಟ್ಟೆ. ಸ್ನೇಹಿತರೆ ನೋಡಿ, ನಮ್ಮ ಮಣಿ ಮಾಸ್ತಿಕಟ್ಟೆ ಅಂತೇಳಿ ಇವರು ಇದೇ ಹುಲಿಕಲ್ ಘಾಟ್ ಬಗ್ಗೆ ಎಲ್ಲ ಮೆಸೇಜ್ ಹಾಕ್ತಾ ಇರ್ತಾರೆ. ಅವ್ರಿಗೇನು ಅಂದರೆ ಸ್ವಲ್ಪ ಸಮಸ್ಯೆ, ಅದನ್ನು ಬಿಡ್ಬೋದಿತ್ತು, ಜನರಿಗೆ ಅನುಕೂಲ ಆಗೋಗೆ, ಪರಿಸರ ಆಸಕ್ತರೆಲ್ಲ ಬಿಡ್ಬೋದಿತ್ತು. ಎಷ್ಟೆಷ್ಟೋ ಪ್ರಾಜೆಕ್ಟ್ಗಳನ್ನ ನಿಲ್ಲಿಸ್ತಾರೆ, ಅದಕ್ಕೆ ಯಾಕೆ ಕಿರಿಕ್ ಮಾಡ್ತಾರೆ ಅಂತ ಅವ್ರದ್ದೊಂದು ತಕರಾರಿದೆ. ಮತ್ತು ಅವರು ರೈನ್ಲ್ಯಾಂಡ್ ಬಗ್ಗೆ ಏನೋ ಸ್ವಲ್ಪ ಅನುಮಾನ ಇತ್ತು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೊಸನಗರ ಬಂದಾಗ ಅವ್ರನ್ನೇ ಭೇಟಿಯಾಗಿ ಅವ್ರ ಜೊತೆಗೆ ಮಾತಾಡೋದು. ಅದಕ್ಕೆ ಅವ್ರಿಗೊಂದು ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನು ಸಮಸ್ಯೆ ಇದೆ ಅಂತ. ನೋಡಿ ಮಣಿಯವರೇ, ನಾನು ಒಂದು ಹೇಳೋದು ಅಂದರೆ ಆ ಪ್ರಾಜೆಕ್ಟಿಗೆ ಸಮಸ್ಯೆ ಇರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ಸಮಸ್ಯೆ. ಅವ್ರು ಮಾಡಿರೋ ಹಾಳಿಗಾಗಿ ಅದು ಹಂಗಾಗಿರೋದು. ಸೊ ಎನ್ವಿರಾನ್ಮೆಂಟಲಿಸ್ಟ್ ಯಾರು ಹಾಕಿದಾರೋ ಅದು ರೈನ್ಲ್ಯಾಂಡ್ ಅಂತೂ ಹಾಕಿಲ್ಲ ಒಂದು. ಇನ್ನೊಂದು, ಯಾರು ಎನ್ವಿರಾನ್ಮೆಂಟಲಿಸ್ಟ್ ಹಾಕಿದಾರೋ ಅವರು ಕ್ವಶನ್ ಮಾಡ್ತಿರೋದು ರೂಲ್ಸ್ ವೈಲೇಷನ್ ಆಗಿದೆ ಅಂತ, ಆಯಿತಾ? ಸೊ ಈಗ ನಿಮ್ದು ಏನು, ಈಗ ಅದು ಆಗಬೇಕು ಅಂತ ನೀವು ಹೇಳ್ತಿದ್ದೀರಾ ಅಲ್ವಾ? ಅದು ಹುಲಿಕಲ್ ಘಾಟ್ ಬಂದ್ಬಿಟ್ಟು ನಮ್ಮ ಮಲೆನಾಡು ಮತ್ತು ಕರಾವಳಿಯ ಒಂದು ಮೇಯ್ನ್ ರೋಡ್ ಅಂತೇಳಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿಯ ಪೆಟ್ರೋಲಿಯಂ ಪ್ರಾಡಕ್ಟು ಜೊತೆಗೆ ಇತರೆ ಸರಕು ಸಾಗಾಟನೆ ಎಲ್ಲ ವಾಹನಗಳು ಓಡಾಡುವಂಥದ್ದು ಅದರಲ್ಲಿ. ಯಾಕಂತ ಹೇಳಿದ್ರೆ ಆಗುಂಬೆ ಇಕ್ಕಟ್ಟಾಗಿದೆ, ಕೊಲ್ಲೂರಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹುಲಿಕಲ್ ಘಾಟನ್ನು ಮೇಯ್ನಾಗಿ ನಂಬ್ಕೊಂಡಿತ್ತು. ಆದರೆ ಕಳೆದೊಂದು 3-4 ತಿಂಗಳಿಂದ ಕಾಮಗಾರಿ ನಡೀತಾ ಇತ್ತು. ಅದರ ಪೂರ್ವದಲ್ಲಿ ಅಲ್ಲಿ ದೊಡ್ಡ ವಾಹನಗಳ ಒಂದು ನಿಷೇಧವನ್ನು ಹೇರಲಾಗಿತ್ತು, ವಾಹನವನ್ನು ಓಡಾಟ ಮಾಡಲಿಕ್ಕೆ. ಇದರಿಂದಾಗಿ ಈಗಾಗಲೇ ಇಲ್ಲಿ ಮಲೆನಾಡಿನ ಭಾಗಕ್ಕೆ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇತ್ತು. ಇದರ ನಡುವೆ ಈಗ ಕಾಮಗಾರಿ ಪೂರ್ಣಗೊಂಡು ಎಲ್ಲ ವಾಹನಗಳಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿಯ ಎಲ್ಲ ವಾಹನ ಸವಾರರ ಜೊತೆಗೆ ಊರಿನವರ ಒಂದು ಆಶಯವಾಗಿತ್ತು. ಆದರೆ ಇದೀಗ ಒಂದು 20 ದಿನದಿಂದ ಕಾಮಗಾರಿಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿರೋದ್ರಿಂದ ಬಹುಶಃ ಮುಂದಿನ ಮಳೆಗಾಲದ ಆರಂಭದ ಹೊತ್ತಿಗೆ ಆ ಕಾಮಗಾರಿ ಪೂರ್ಣಗೊಳ್ಳೋದಿಲ್ಲ. ಜೊತೆಗೆ ಆ ರಸ್ತೆ, ಈಗ ಇರುವಂಥ ರಸ್ತೆ ಕೂಡ ಕುಸಿಯುವಂಥ ಸಾಧ್ಯತೆಗಳಿದೆ ಈ ಒಂದು ಕಾಮಗಾರಿ ಪೂರ್ಣಗೊಳ್ಳಿಲ್ಲ ಅಂತಂದರೆ. ಇದರಿಂದಾಗಿ ಮುಂದೆ ಬಹಳಷ್ಟು ಸಮಸ್ಯೆಗಳು ಎದುರಾಗಲಿಕ್ಕಿದೆ. ಅದಕ್ಕೋಸ್ಕರವಾಗಿ ಅದು ಯಾವ ರೀತಿಯಲ್ಲಿ ವಿರೋಧ ಇದೆಯೋ, ಅದರಲ್ಲಿ ಏನಾದರೂ ಸಮಸ್ಯೆಗಳಾಗಿರುವಂಥದ್ದು, ಅರಣ್ಯ ಇಲಾಖೆ ಅದನ್ನು ಯಾಕೆ ಸ್ಟಾಪ್ ಮಾಡಿಸಿದೆಯೋ ಅನ್ನೋಂಥದ್ರ ವಿಚಾರವಾಗಿ ನಮಗೆ ಡೀಪಾಗಿ ಗೊತ್ತಿಲ್ಲ. ಆದರೂ ಕೂಡ ಅದನ್ನು ಮನಗಂಡು ಇಲ್ಲಿಯ ಸಮಸ್ಯೆಗಳನ್ನು ಗಮನಹರಿಸಿ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸೋದ್ರಿಂದ ಅಲ್ಲಿ ಮುಂದಿನ ವಾಹನ ಸಂಚಾರಕ್ಕೆ ಒಂದು ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ವ್ಯವಸ್ಥಿತವಾಗಿ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಇಲ್ಲಿನ ಆರ್ಥಿಕತೆ ಜೊತೆಗೆ ಎಲ್ಲ ರೀತಿಯ ವಾಹನಗಳ ಸಂಚಾರಕ್ಕೆ ಒಂದು ಅವಕಾಶವಾಗ್ತಿತ್ತು ಅನ್ನುವಂಥದ್ದು ನಮ್ಮ ಮನವಿ. ಇಲ್ಲಿ ಏನಾದರೂ ಘಾಟಿ ಏನಾದರೂ ಬಂದಾಯಿತು ಅಂತಂದರೆ ಬಹಳಷ್ಟು ಸಮಸ್ಯೆಗಳನ್ನು ನಾವು ಹಿಂದೆ ಘಾಟಿ ರೋಡ್ಗೋಸ್ಕರ ಬಂದಾದಾಗೆಲ್ಲ ನಾವು ಗಮನಿಸಿದ್ದೇವೆ. ಆ ರೀತಿ ಸಮಸ್ಯೆ ಆಗೋದು ಬೇಡ ಅನ್ನುವಂಥದ್ದು ನಮ್ಮ ಒಂದು ಅನಿಸಿಕೆ. ಈಗ ಇವರು ಸಿಕ್ಕಿದಾಗ ನನಗೆ ಹೇಳಿದರು, ನಮ್ಮದು ಯಾವುದೇ ರೀತಿಯಲ್ಲಿ ವಿರೋಧ ಇಲ್ಲ, ನಮ್ಮ ಹುಲಿಕಲ್ ಘಾಟ್ನಲ್ಲಿ ಎಂದಿನಂತೆ ಸುಗಮ ಸಂಚಾರ ಇರಬೇಕು. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅತ್ಯಂತ ಸುರಕ್ಷಿತ ಮತ್ತು ಸುಲಭ ಘಾಟ್ ರಸ್ತೆ ಅಂತ ಹೇಳಿದರೆ ಇದು ಕೂಡ ಒಂದು. ಹಾಗಾಗಿ ಈ ಒಂದು ಕಾಮಗಾರಿ ಪೂರ್ಣಗೊಳ್ಬೇಕು ಅನ್ನುವಂಥದ್ದು ನಮ್ಮ ಮನವಿ ಅಷ್ಟೇ. ನೋಡಿ, ಈಗ ಅರಣ್ಯ ಇಲಾಖೆಯವರು ಮಾಡಿರುವಂಥ ಸಮಸ್ಯೆಗಳಿಗಾಗಿ ಈ ಜನರು ಪಾಪ ಅವರು ಎನ್ವಿರಾನ್ಮೆಂಟಲಿಸ್ಟ್ಗಳ ಸಮಸ್ಯೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಆಗಿರೋದು, ಈಗ ಅಲ್ಲಿ ಸಿದ್ದಾಪುರ ವೈಲ್ಡ್ ಲೈಫ್ RF ಮತ್ತು ಇಲ್ಲಿ ನಗರ RF ಅವರಿಬ್ಬರ ಮಧ್ಯೆ ಬಾರ್ಡರ್ ಸಮಸ್ಯೆ ಇದೆ ಅಂತೆ. ಆ ಬಾರ್ಡ್ರ್ ಯಾರಿಗೆ ಬರುತ್ತೆ ಏನೂ ಇಲ್ಲ ಅಂತ. ವೈಲ್ಡ್ ಲೈಫಿಗೆ ಬರೋದಾದರೆ ಅದಕ್ಕಾದ್ರೆ ಬೇರೆ ಥರ ರೂಲ್ಸ್ಗಳಿದೆ, ಆಯಿತು. ಟೆರಿಟೋರಿಯಲ್ ಫಾರೆಸ್ಟಿಗೆ ಇನ್ನೊಂದು ಥರ ರೂಲ್ಸ್ ಇದೆ. ಸೊ ಅವರು ಅದನ್ನು ಸರಿ ಮಾಡ್ಕೊಂಡ್ಬಿಟ್ಟು ಇದನ್ನು ಮಾಡಬೇಕಿತ್ತು. ಅದನ್ನು ಮಾಡದೆ ಮಾಡಿರೋದ್ರಿಂದ ಈಗೆಲ್ಲ ಜನರೆಲ್ಲ ಎನ್ವಿರಾನ್ಮೆಂಟಲಿಸ್ಟು ಅಂತ ಹೇಳ್ತಿದ್ದಾರೆ. ಎನ್ವಿರಾನ್ಮೆಂಟಲಿಸ್ಟು ನನ್ನ ಸ್ನೇಹಿತರೇ ಆಗಿರೋದ್ರು ಕೂಡ ನಾವು ಹೇಳೋಕ್ಕೆ ಬರೋದಿಲ್ಲ, ಯಾಕಂದರೆ ಅದು ವೈಲೇಷನ್ ಮಾಡಿದ್ದಾರೆ, ಅವ್ರು ಬಿಡೋದಿಲ್ಲ. ಹಾಗಾಗಿ ಈಗ ನಮ್ಮ ಜನರದ್ದೇನು ಅಂತಂದರೆ ಅದನ್ನು ಅಟ್ಲೀಸ್ಟ್ ಎನ್ವಿರಾನ್ಮೆಂಟಲಿಸ್ಟು ಅದನ್ನು ವಾಪಸ್ ಮಾಡ್ಕೋಬೇಕು, ಕೇಸ್ ತಗೊಂಡ್ಬಿಟ್ಟು ಅದನ್ನು ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು. ಆಮೇಲೆ ಬೇಕಾದರೆ ಯಾರ ಮೇಲಾದ್ರು ಕೇಸ್ ಹಾಕ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಬಟ್ ಅದೆಷ್ಟು ಕರೆಕ್ಟ್ ಆಗ್ತದೋ ಗೊತ್ತಿಲ್ಲ. ಮಣಿಯವರೇ, ಇದಿಷ್ಟು ಕೆಲವೊಂದು ಪ್ರಕರಣಗಳಲ್ಲಿ ಅವರು ರೈಸ್ ಮಾಡಿರೋವಂಥದ್ದು ನಿಯಮಗಳನ್ನು ಮಾತ್ರ ರೈಸ್ ಮಾಡಿರ್ತಾರೆ. ಆ ನಿಯಮಗಳನ್ನು ಪರಿಪಾಲನೆ ಮಾಡಬೇಕಾಗಿರೋರು ಅದನ್ನು ತಪ್ಪು ಮಾಡಿರ್ತಾರೆ. ಹುಲಿಕಲ್ ಘಾಟಿ ವಿಷಯದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯೇ PWD ಡಿಪಾರ್ಟ್ಮೆಂಟಿಗೆ ಕಮ್ಯುನಿಕೇಟ್ ಮಾಡಿದರೆ ಮತ್ತು ಅಥವಾ ಹಿಂದೆ ಇದ್ದಂತಹ DC ಗುರುದತ್ ಹೆಗಡೆ ಅಂತ ಅವರು ಅದನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಅದನ್ನು ಮಾಡ್ಬೋದು ಆ ಥರ ಅಂತ ಹೇಳಿಬಿಟ್ಟು ಅವರಿಗೆ PWD ಡಿಪಾರ್ಟ್ಮೆಂಟ್ನವರಿಗೆ ತಪ್ಪು ಮಾಹಿತಿ ಕೊಟ್ಟಿರ್ತಾರೆ. ಹೀಗೆ ಆಗಿರೋವಂಥದ್ದು. ಈಗ ಅದ್ರ ಕತೆ ಏನು ಅಂತಂದರೆ, ಈಗ ಟೆಂಪರರಿ FC ಏನೋ ಆ ಥರದ್ದೊಂದೇನೋ ಒಂದು ಪ್ರೋಸೆಸ್ ಇದೆ ಅಂತ ಹೇಳ್ತಾರೆ. ಅವರು ಈಗ ಅಪ್ರೂವಲ್ಗೆ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಮೊದಲು ಈ ಥರ ಟೆಂಪರರಿ ಪರ್ಮಿಷನ್ ಕೂಡ ತಗೋಬೋದು ಅಂತ ಹೇಳ್ತಿದ್ದಾರೆ. ಹಂಗೇನಾದ್ರು ತಗೊಂಡು ಅದನ್ನು ಕಾಮಗಾರಿ ಅವರು ಮಾಡ್ಬೋದು. ಯಾಕಂದರೆ ಈಗಾಗಲೇ 15 ದಿನ ಆಗಿದೆ ಅಂತೆ ಅಲ್ಲಿ ನಿಂತು. ಮುಂದೆ ಏನಂತ ಗೊತ್ತಿಲ್ಲ ನನಗೆ, ಮತ್ತೆ ಶುರು ಮಾಡ್ಬೋದು. ಹೀಗೆ ಸ್ವಲ್ಪ ಗೊಂದಲದಿಂದ ಅದು ನಿಂತಿದೆಯೇ ಹೊರತು ಅದಕ್ಕೆ ಯಾರೂ ಕೂಡ ರೋಡನ್ನು ಮಾಡಬಾರ್ದು ಅಥವಾ ಅದನ್ನು ವಾಲ್ನ ಕಟ್ಟಬಾರ್ದು ಅಂತೇನೂ ಇರಲಿಕ್ಕಿಲ್ಲ. ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಈ ಥರ ಸಮಸ್ಯೆಗಳಿದ್ದರೂ ಕೂಡ ನಮಗೆ ಕೇಳಿ, ನಾವು ಬೇಕಾದರೆ ಹೇಳ್ತೀವಿ. ನಮಗೆ
ನಮ್ಮ ವಿಷಯದಲ್ಲಿ ಏನು ಅಂತಂದರೆ ಈ ರಸ್ತೆ ಬೇಡ ಅಂದರೆ ಈ ರಸ್ತೆ ಬೇಡ, ಈ ಪ್ರಾಜೆಕ್ಟ್ ಬೇಡ ಅಂದರೆ ಬೇಡ. ಅದರಲ್ಲಿ ಮತ್ತೆ ಕಾಂಪ್ರಮೈಸು, ಈ ಸ್ವಲ್ಪ ಗುದ್ದಾಡೋದು, ಇನ್ನೇನೋ ರಕ್ಷಣೆ ಮಾಡೋದು ಅಂಥದ್ದೆಲ್ಲ ಇಲ್ಲ. ಬಟ್ ಇಂಥ ವಿಷಯದಲ್ಲಿ ಜನರಿಗೆ ಓಡಾಡೋಕ್ಕೆ ಬೇಕು, ಅದು ಯಾರು ಬೇಕಾದರೂ ಹಾಕೊಬೋದು. ಹೊಣೆಗಾರಿಕೆಯನ್ನು ಅರ್ಥ ಮಾಡಿಸ್ಬೇಕಾಗತ್ತೆ. ಅದು ಅರಣ್ಯ ಇಲಾಖೆಯವರು ಆ ಹೊಣೆಗಾರಿಕೆಯನ್ನು ಬೇಜವಾಬ್ದಾರಿ ಪ್ರದರ್ಶನ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇದಕ್ಕಾಗಿ ಇದೊಂದು ಸ್ವಲ್ಪ ಡಿಲೇ ಆಗ್ತಿದೆ. ಸುಮ್ಮನೆ ಜನ ಬೈಯೋದು, ಈಗ ನಿಯಮಗಳು ಮಾಡಿದ್ಮೇಲೆ ಅದನ್ನ ಪಾಲನೆ ಮಾಡಬೇಕು. ಹಿಂದೆ BJP ಸರ್ಕಾರ ಇದ್ದಾಗ ಇವೆಲ್ಲ ಲೆಕ್ಕಕ್ಕೆ ಬರ್ತಿರಲ್ಲ, ಆ ಥರ ಗಾಳಿಗೆ ತೂರಿದ್ದಾರೆ. ನಿಮಗೆ ಹೆದ್ದಾರಿಗಳ ಮೇಲೆ ನಿಮಗೆ ಯಾವ ಥರ ಪ್ರೀತಿ ಇದೆ ಅಂದರೆ, ಹೆದ್ದಾರಿ ಮೇಲೆ ಓಡಾಡ್ತಿರುವಂಥ ಒಂದು 3-4 ಜಾನುವಾರುಗಳನ್ನು ಯಾವುದಾದ್ರು ಕಾರು ಬಸ್ಸು ಯಾವುದೋ ಹೊಡ್ಕೊಂಡು ಹೋಯ್ತು ಅಂದಾಗ ಅವಾಗ ಹೇಳ್ತೀರಾ ಈ ಊರು ಹೆದ್ದಾರಿ ಆಗೋದಕ್ಕಿಂತ ಮುಂಚೆ ಇತ್ತು ಅಂತ ಹೇಳ್ತೀರಾ. ಇನ್ನು ಉಳಿದ ಟೈಮಲ್ಲಿ ಹೆದ್ದಾರಿ ನಮ್ಮೂರಿಗೆ ಬೇಕು ಅಂತೀರ. ಹಾಗಾಗಿ ನೀವು ಜನರು ಇಬ್ಬಂದಿತನದ ಭಾಳ ಪ್ರದರ್ಶನ ಮಾಡೋದ್ರಿಂದ ನಿಮ್ಮ ಕೋಪಗಳು, ನಿಮ್ಮದು ರಾಜಕೀಯ ಪ್ರೇರಿತ ಕಮೆಂಟ್ಗಳಿಗೆ ನಾವೇನು ಬೆಲೆ ಕೊಡೋದಿಲ್ಲ. ನಮ್ಮ ಜನರಿಗೆ ಯಾವ ಥರದ ಡೆವಲಪ್ಮೆಂಟ್ ಬೇಕು ಮಲೆನಾಡಲ್ಲಿ ಅಂತೇಳಿ ಸ್ವತಃ ಮಲೆನಾಡಿಗರಾದ ನಮಗೆ ಗೊತ್ತಿದೆ. ನಮ್ಮನ್ನು ಫಾಲೋ ಮಾಡೋವಂಥವ್ರು ಕೂಡ ಒಂದು 3-4% ತುಂಬ ಒಳ್ಳೆಯವರಿದ್ದಾರೆ. ಇದೊಂದು ಉದಾಹರಣೆಯಾಗಿ ಹೇಳಿದೆ. ಇನ್ನು ಪದೇ ಪದೇ ಎಲ್ಲ ನಾವು ಯಾವುದಕ್ಕೂ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಥ್ಯಾಂಕ್ ಯು.